ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ರುಕ್ಮಿಣಿ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತೊಂದು ಬೆಳಗಿನ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳಿ. ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿರುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಶೇಂಗಾ ಬೀಜನ ಯೂಸ್ ಮಾಡಿ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಅವಶ್ಯಕತೆ ಇರೋದಿಲ್ಲ. ಸೆಟ್ ದೋಸೆ ಥರ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲೊಂದು ತಪ್ಪಲೆ ತೊಗೊಂಡಿದ್ದೀನಿ. ತಪ್ಪಲೆ ತೊಗೊಂಡು ಅದಕ್ಕೆ 2 ಬೌಲ್ ಆಗೋಷ್ಟು ರೇಷನ್ ಅಕ್ಕಿ, ಇದು ಸೊಸೈಟಿ ಅಕ್ಕಿ ಅಂತ ಹೇಳ್ತೀವಲ್ಲ ಆ ಅಕ್ಕಿ, ದೋಸೆ ಅಕ್ಕಿನೇ ಅಂತ ಬರುತ್ತಲ್ಲ ಅದು, 2 ಬೌಲ್ ತೊಗೊಂಡಿದ್ದೀನಿ. 2 ಬೌಲ್ ಹಾಕ್ಕೊಳ್ತೀನಿ. ಇದಕ್ಕೆ 1/4 ಕಪ್ಪಿನಷ್ಟು ಶೇಂಗಾ ಬೀಜ, ನೋಡಿ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದು ತುಂಬಾ ಕ್ಲೀನ್ ಮಾಡಿ ಚೆನ್ನಾಗಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಮೆಂತೆಕಾಳು, ಇಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು 5-6 ಸಲ ತೊಳ್ಕೊಂಡ್ಬರ್ತೀನಿ. ತೊಳೆದು ತೊಗೊಂಡು ಬಂದಿದ್ದೀನಿ ನೀಟಾಗಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನೋಡಿ, ನೀರು ಹಾಕಿ 7ರಿಂದ 8 ಗಂಟೆಗಳ ಕಾಲ ಇದನ್ನು ನೆನೆಸಿಡ್ಬೇಕಾಗತ್ತೆ. ದೋಸೆನ ಆಲ್ಮೋಸ್ಟ್ ನೆನೆಸಿ ಇಟ್ಟು ರುಬ್ಬಿನೇ ಮಾಡಬೇಕಾಗತ್ತಲ್ಲ. ಹಾಗಾಗಿ ಇದನ್ನು ಈಗ ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಕೊಳ್ತೀನಿ. ಮುಚ್ಚಿಬಿಟ್ಟು ಇದನ್ನು ನೆನೆಸ್ಕೊಳ್ಳೋಣ. ದೋಸೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇದು 8 ಗಂಟೆಗಳ ಕಾಲ ನೆನೆಸಿದ್ದೆ ತಗೊಂಡಿದ್ದೀನಿ. ನೋಡಿ, ಇದು ನೀಟಾಗಿ ನೆಂದಿದೆ. ಇವಾಗ ಈ ಥರ ಒಂದು 8 ಅವರ್ ನೀಟಾಗಿ ನೆನೆಸ್ಬೇಕು. ಎಲ್ಲ ಕಾಳು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರಬೇಕು. ಆಗಲೇ ದೋಸೆ ತುಂಬ ಸಾಫ್ಟಾಗಿ ಬರೋವಂಥದ್ದು. ನೀರೆಲ್ಲ ಸೋರಿಸ್ಕೊಂಡಿದ್ದೀನಿ. ಇದನ್ನು ಸೋರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ ಅನ್ನ ಅಂತಾನೆ ಅಲ್ಲ, ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಪುರಿ ಬರುತ್ತಲ್ಲ ಮಂಡಕ್ಕಿ, ಅದು ಕೂಡ ಯೂಸ್ ಮಾಡ್ಬೋದು. ಗಟ್ಟಿ ಅವಲಕ್ಕಿ ಒಂದು 10ರಿಂದ 15 ನಿಮಿಷಗಳ ಕಾಲ ನೆನೆಸಿ ಅದು ಸಹ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಮನೇಲಿ ಅನ್ನ ಇತ್ತು ಅಂತ ಹೇಳಿ ಅನ್ನನೇ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲ, ಯಾವ್ದು ಬೇಕಾದ್ರೂ ಅವಲಕ್ಕಿ ಆಗಲಿ ಮಂಡಕ್ಕಿ ಆಗಲಿ ಇಲ್ಲ ಅನ್ನ ಆಗಲಿ ಯಾವುದಾದ್ರೂ ತೊಗೋಬೋದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ತುಂಬ ಸಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ನಾವು ದೋಸೆ ಮಾಡೋದ್ರಿಂದ ಸಣ್ಣಕ್ಕೆ ರುಬ್ಕೋಬೇಕು. ಇದೇ ಹಿಟ್ಟಲ್ಲಿ ಬೇಕಾದ್ರೆ ಇಡ್ಲಿ ಕೂಡ ಮಾಡ್ಕೋಬಹುದು. ಆದರೆ ಇಡ್ಲಿಗೆ ಹಿಟ್ಟು ಸ್ವಲ್ಪ ದಪ್ಪ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ದೋಸೆ ಮಾಡೋದ್ರಿಂದ ಸಣ್ಣಕ್ಕೆ ಇದನ್ನು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಿ ರುಬ್ಕೋಬೇಕು. ತುಂಬ ನೀರು ಹಾಕ್ಕೊಳ್ಳೋಕ್ಕೇನು ಹೋಗಬಾರ್ದು. ಮೀಡಿಯಮ್ಮಲ್ಲಿ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ರುಬ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈಗ ತೆಗೆದು ಒಂದು ತಪ್ಪಲೆಗೆ ಹಾಕ್ಕೊಳ್ತೀನಿ ಇದನ್ನು. ನೋಡಿ, ಇದೇ ಥರ ಎಲ್ಲ ಹಿಟ್ಟನ್ನು ರುಬ್ಕೊಳ್ತೀನಿ ನೀಟಾಗಿ. ಅಕ್ಕಿ ಎಲ್ಲ ರುಬ್ಕೊಂಡು ಹಾಕ್ಕೊಳ್ತೀನಿ ಇದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ. ನೋಡಿ, ಆಗಿದೆ. ಇದು ಎಲ್ಲ ಅಕ್ಕಿನೂ ಸಹ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ನೋಡಿ, ಈ ಹದದಲ್ಲಿ ಹಿಟ್ಟನ್ನು ತಯಾರು ಮಾಡ್ಕೋಬೇಕಾಗತ್ತೆ. ನೋಡಿ, ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಈ ಹದದಲ್ಲಿ ಇರಬೇಕಾಗತ್ತೆ ದೋಸೆ ಹಿಟ್ಟು. ಈಗ ಆಗಿದೆ. ಇದು ಮತ್ತೆ ಎತ್ತಿಟ್ಕೊಳ್ತೀನಿ. ಮತ್ತೆ ಒಂದು 6ರಿಂದ 7 ಗಂಟೆ ಕಾಲ ಇದನ್ನ ನೆನೆಸ್ಬೇಕು. ಇದು ಹುಳಿ ಬರಬೇಕಾಗತ್ತೆ. ನಾನು ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ನೋಡಿ, ಆಗಿದೆ. ಇದು ಚೆನ್ನಾಗಿ ಉಬ್ಬಿ ಬಂದಿದೆ. ಹಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಉಬ್ಬಿ ಬರಬೇಕು. ನಾನು ಸೋಡಾ ಏನು ಯೂಸ್ ಮಾಡಿಲ್ಲ, ಉದ್ದಿನ ಬೇಳೆ ಸಹ ಯೂಸ್ ಮಾಡಿಲ್ಲ. ನಾನಿಲ್ಲಿ ಶೇಂಗಾ ಬೀಜ ಯೂಸ್ ಮಾಡಿ ದೋಸೆನ ಮಾಡ್ತಾ ಇರೋದ್ರಿಂದ. ನೋಡಿ, ಈಗ ತೆಗೆದು ಸೈಡ್ಗೆ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೆಗೆದು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿದ್ದಾಗ ಈ ರೀತಿನೂ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಉದ್ದಿನ ಬೇಳೆ ಇಲ್ಲಪ್ಪ ಏನು ಮಾಡೋದು ಅನ್ನೋ ಟೈಮಲ್ಲೂ ಸಹ ಶೇಂಗಾ ಬೀಜ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ದೋಸೆನ ತಯಾರು ಮಾಡ್ಕೊಬೋದು. ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ದೋಸೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಹಂಚಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಹಂಚು ಕಾಯ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಇದನ್ನು ನೀಟಾಗಿ ಒರೆಸ್ಕೊಳ್ತೀನಿ. ನೀರು ಹಾಕಿ ಒರೆಸ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒರೆಸ್ಕೊಂಡಿದ್ದೀನಿ. ದೋಸೆ ಒಂದೊಂದೇ ಸ್ಪೂನ್ ತಗೊಂಡು ಇದಕ್ಕೆ ಬಿಟ್ಕೊಳ್ತೀನಿ. ಈಗ 1 ಸ್ಪೂನ್ ತಗೊಂಡು ಬಿಟ್ಕೊಳ್ತೀನಿ ಹಿಟ್ಟನ್ನ.
ಈ ಸೆಟ್ ದೋಸೆ ತರ ಮಾಡ್ತಾ ಇದ್ದೀನಿ, ತುಂಬಾ ತೆಳ್ಳಗೇನು ಬೇಡ, ಈ ಹದದಲ್ಲಿ ಬಿಟ್ಕೊಂಡ್ರೆ ಆಯ್ತು. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದು ಇದ್ರ ಮೇಲೆ ಹಾಕ್ಕೊಳ್ತೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಈಗ ಉದುರಿಸ್ಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಉದುರಿಸ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸಹ ಉದುರಿಸ್ಕೊಳ್ಳೋಣ, ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮೇಲೆ ಸ್ವಲ್ಪ ಸ್ವಲ್ಪನೇ ಉದುರಿಸ್ಕೋಬೇಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು, ದೋಸೆ ಸುಟ್ಟೋಗ್ಬಿಡುತ್ತೆ. ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಮಗೆ ಆಪ್ಷನಲ್, ಎಣ್ಣೆ ಬೇಕಂದ್ರೆ ಎಣ್ಣೆ, ಇಲ್ಲ ತುಪ್ಪ, ಇಲ್ಲ ಅಂದರೆ ಬೆಣ್ಣೆ ಕೂಡ ಹಾಕ್ಕೊಬೋದು. ಈಗ ಆಗಿದೆ, ಇದು ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ 1 ನಿಮಿಷಗಳ ಕಾಲ ಇದನ್ನ ಲಿಡ್ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಮತ್ತು ಉಬ್ಬಿ ಕೂಡ ಬಂದಿದೆ, ತುಂಬ ಸಾಫ್ಟ್ ಆಗಿ ಕೂಡ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇದನ್ನ ತಿರುಗಿ ಹಾಕ್ಕೊಳ್ತೀನಿ, ಮತ್ತು ಇದು 1 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು ಅರ್ಧದಿಂದ 1 ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ನೀಟಾಗಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ದೋಸೆ ಸಹ ಶೇಂಗಾ ದೋಸೆ ಆಗಿರೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದೇ ಟೇಸ್ಟ್ ತಿಂದು ಬೇಜಾರಾದರೆ ಈ ಥರ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆಗಿದೆ, ಇದು ತುಂಬ ಸಾಫ್ಟಾಗಿ ಬಂದಿತ್ತು. ಹಂಚನ್ನ ಒರೆಸ್ಕೊಂಡು ಮತ್ತೆ ಇನ್ನೂ ಒಂದು ದೋಸೆ ಹಾಗೆ ಬಿಡ್ತೀನಿ. ಇದಕ್ಕೇನು ಈರುಳ್ಳಿ ಯೂಸ್ ಮಾಡಲ್ಲ, ಹಾಗೆ ಮಾಡ್ಕೊಳ್ಳೋಣ. ಇನ್ನೊಂದು ಸ್ಪೂನ್ ಹಿಟ್ಟು ಹಾಕ್ಕೊಳ್ತೀನಿ, ದೋಸೆ ಹಿಟ್ಟು ಹಾಕ್ಕೊಂಡು ಈ ದೋಸೆ ಕೂಡ ಹಾಗೆ ಮಾಡ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಏನು ಬೇಡ, ಹಾಗೆ ಮಾಡ್ಕೊಳ್ತೀನಿ. ಇದು ಯಾರೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಹಾಕ್ಕೊಂಡು ಪ್ಲೇಟ್ ಮುಚ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ 1 ನಿಮಿಷಗಳ ಕಾಲ. ನೀಟಾಗಿ ಬೇಯ್ಕೊಳ್ಳಿ ಇದು ಸಹ. ಎಷ್ಟು ಥರದ ದೋಸೆಗಳು ಮಾಡ್ಬೋದು, ತಿಂಡಿಗೆ ಬೇಕಾದ ಥರದ ದೋಸೆಗಳನ್ನ ಮಾಡ್ಕೋಬೋದು. ಅದರಲ್ಲಿ ಇದು ಕೂಡ ಒಂದು. ನೋಡಿ ತಿರುಗಿಸಿ ಬೇಯಿಸ್ಕೊಂಡಿದ್ದೀನಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ಆಗಿದೆ ನೋಡಿ. ಇದು ತಕ್ಕೊಳ್ತೀನಿ, ಇದು ಕೂಡ ಇವಾಗ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ದಪ್ಪವಾಗಿ ಬಂದಿದೆ, ಸೆಟ್ ದೋಸೆ ಥರನೇ ಇದೆ. ನೋಡಿ ಎಷ್ಟು ದಪ್ಪ ಬಂದಿದೆ, ಈ ಥರ ಬರಬೇಕು ದೋಸೆ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವತ್ತು ಟೊಮೊಟೊ ಚಟ್ನಿ ಜೊತೆ ಮಾಡಿದ್ದೆ ದೋಸೆನ, ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟೇ ರೆಸಿಪಿ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.